ಹಾಯ್ ಫ್ರೆಂಡ್ಸ್, ನಾನಿವಾಗ ಮುಖ್ಯ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಇವತ್ತು ತುಂಬಾ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಅದು ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ಕೆಲವೇ ಒಂದು ನಿಮಿಷದಲ್ಲಿ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ವೆಲ್ಕಮ್ ಟು ಭಾಗ್ಯ ಕನ್ನಡ ವ್ಲಾಗ್ಸ್. ನಾವಿವತ್ತಿನ ದಿನ ಕಂಬಳಿಪುರಕ್ಕೆ ಹೋಗ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ, ನಮ್ಮ ತೋಟದಲ್ಲಿ ಇವತ್ತು ಮುನೇಶ್ವರ ದೇವರಿಗೆ ಕುರಿಯನ್ನು ಮತ್ತು ಕೋಳಿಯನ್ನು ಬಲಿ ಕೊಟ್ಟು, ದೇವರು ಅಂತಾರೆ ಈ ಕಡೆ, ದೇವರು ಅಂತಾರೆ. ಅಥವಾ ಈ ಹೊಸಕೋಟೆ ಕಡೆ ನಿಮ್ಗೆ ಗೊತ್ತಿರ್ಬೋದು, ಈ ಕೋಳಿ ಕುರಿನ ಪಚ್ಚೆ ಇಡೋದು ಅಥವಾ ಬಲಿ ಕೊಡೋದು ಅಂತ ಹೇಳ್ತಾರೆ. ನಾನು ಈ ಥರ ಬೆಳಗ್ಗೆ 4:15 ಎದ್ದುಬಿಟ್ಟು ಬೇಗ ಮನೆಗಳು ಒರೆಸ್ಬಿಟ್ಟು ಈ ಥರ ಪೂಜೆನೆಲ್ಲ ನೀಟಾಗಿ ಮಾಡಿ ದೇವ್ರ ಗುಡಿಯಲ್ಲಿ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಒಂದು ದಿನ. ಸೊ ನಾವು ಬೇಗ ರೆಡಿ ಆಗಿಬಿಟ್ಟು ಹೋಗಬೇಕು ಅಂದ್ಬಿಟ್ಟು ನಾನು ಬೇಗ ಎದ್ದು, ನನ್ನದೇ ಅಲ್ವಾ ರೆಸ್ಪಾನ್ಸಿಬಿಲಿಟಿ. ಸೊ ನಾನು ಬೇಗನೆ ಎದ್ದುಬಿಟ್ಟು ಈ ಪೂಜೆಗೆ ಗುಡಿಯೆಲ್ಲ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ಈ ಥರ ಪೂಜೆ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ನಾವೀಗ ಬೇರೆ ಎಲ್ಲ ಪ್ರಿಪೇರ್ ಆಗಬೇಕಲ್ವಾ, ಅಲ್ಲಿ ಮತ್ತು ಅಲ್ಲಿಂದ ತಗೊಬಂದು ಮತ್ತು ಇಲ್ಲಿ ಮನೇಲಿ ಮಾಡಿ ಒಂದು 10-20 ಜನಕ್ಕೆ ಊಟ ಹಾಕಬೇಕಲ್ವ. ಸೊ ನಾನು ನೋಡಿ ಇನ್ನೂ ಕತ್ಲೆ ಆಗಿದೆ. ನಾನು 4:15 ಎದ್ದು ಈ ಥರ ಬೇಗ ಪೂಜೆ ಮಾಡಿ ರೆಡಿ ಆದೆ. ಸೊ ಹೇಗಿದೆ ಫ್ರೆಂಡ್ಸ್ ಈ ಒಂದು ಡೆಕೋರೇಟ್ ನೋಡಿ. ನಾವು ತೋಟದ ಹತ್ರಕ್ಕೆ ಬಂದ್ವಿ. ಇದೇ ಕಂಬಳಿಪುರದಲ್ಲಿ ನಮ್ಮ ತೋಟ ನೋಡಿ. ಇದು ನಾವು ಆ್ಯಕ್ಚುಲಿ ನಾವು ಕಂಬಳಿಪುರದಲ್ಲಿಲ್ಲ, ಇದು ನೇಟಿವ್ ಅಷ್ಟೇ. ಬಟ್ ನಾವು 15 ಇಯರ್ಸಿಂದ ನಾವು ನಂದುಗುಡಿ ಅಂತ ಅಲ್ಲಿ ಹೋಬಳಿಯಲ್ಲಿದ್ದೀವಿ. ಸೊ ಈಗ ಬಂದ್ವಿ ನೋಡಿ, ಮುನೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ಎಲ್ಲ ಡೆಕೋರೇಟ್ ಮಾಡ್ತಿದ್ದಾರೆ. ಸೊ ನಮ್ಮ ತೋಟ ನೋಡಿ ಫ್ರೆಂಡ್ಸ್ ಹೇಗಿದೆ, ತುಂಬಾ ಚೆನ್ನಾಗಿದೆ. ದಾಬಾಸ್ಪೇಟೆ ಮತ್ತು ಈ ದೊಡ್ಡಬಳ್ಳಾಪುರ ಹೊಸಕೋಟೆ ಮೈನ್ ರೋಡ್ ಪಕ್ಕನೇ ಇರೋದು ಈ ನಮ್ಮ ತೋಟ ನೋಡಿ. ಅವರೆಲ್ಲ ಡೆಕೋರೇಟ್ ಮಾಡ್ಕೊತಿದ್ದಾರೆ. ನಾನು ಈ ಒಂದು ವ್ಲಾಗಲ್ಲಿ ನೋಡಿ ಮುನೇಶ್ವರ ದೇವರನ್ನು ತೋರಿಸೋಣ ಅಂತ ಆಸೆ ಆಯಿತು. ಈ ಥರ ಎಲ್ಲ ಡೆಕೋರೇಟ್ ಮಾಡಿ ನಾವು ಮುನೇಶ್ವರ ದೇವರಿಗೆ ಹರಕೆಯನ್ನು ತೀರಿಸ್ತೀವಿ ನೋಡಿ. ಈ ಥರ ಎಲ್ಲ ನಾವು ನೀಟಾಗಿ ಮಾಡಿ ಹರಕೆಯನ್ನು ತೀರಿಸ್ಬಿಟ್ಟು ಮತ್ತು ಮನೆಗೆ ಹೋಗಿ ಮಟನ್ ಅಥವಾ ಚಿಕನ್ ಮಾಡಿಕೊಂಡು ನೋಡಿ ನಮ್ಮ ಕುರಿಗೆ ಬಲಿ ಕೊಡ್ತೀವಿ. ಹಾಗೆ ಮೇಕೆ ಇದೆ. ನಮ್ಮ ಮನೆಯವರು ನೋಡಿ ಇವತ್ತು ಕುಕ್ಕಿಂಗ್ ಅವ್ರದ್ದೇ, ಮಟನ್ ಸಾಂಬಾರನ್ನ ಬೇಯಿಸ್ತಿದ್ದಾರೆ. ಸೊ ಫೈನಲಿ ಈ ಒಂದು ವ್ಲಾಗ್ ಕೊನೆ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.